ದೆಹಲಿ ಶ್ರದ್ಧಾ ಹತ್ಯೆಯನ್ನು ಮೀರಿಸಿದ ಮಹಾಲಕ್ಷ್ಮಿ ಮರ್ಡರ್. ಶ್ರದ್ಧಾ ದೇಹದ 35 ತುಂಡು, ಮಹಾಲಕ್ಷ್ಮಿ ದೇಹ 50 ತುಂಡು. ವೈದ್ಯರಿಗೆ ದೊಡ್ಡ ಸವಾಲಾಗಿದೆ ಮಹಾಲಕ್ಷ್ಮಿ ಪೋಸ್ಟ್ ಮಾರ್ಟಮ್. ಮೃತದೇಹವನ್ನು 50ಕ್ಕೂ ಹೆಚ್ಚು ತುಂಡುಗಳಾಗಿ ಮಾಡಿದ್ದಾನೆ ಹಂತಕ. ಹಾಗಾಗಿ ಮರಣೋತ್ತರ ಪರೀಕ್ಷೆ ವೈದ್ಯರಿಗೆ ಇಲ್ಲಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ದೆಹಲಿಯಲ್ಲಿ ನಡೆದಿತ್ತು 2 ವರ್ಷಗಳ ಹಿಂದೆ ಶ್ರದ್ಧಾ ವಾಕರ್ ಮರ್ಡರ್. ಆಕೆಯನ್ನು ಕೂಡ ಹತ್ಯೆ ಮಾಡಿ ಆಕೆಯ ದೇಹವನ್ನು 35 ತುಂಡುಗಳನ್ನಾಗಿ ಕತ್ತರಿಸಿ ಹಂತಕ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ಅದೇ ತೆರನಾಗಿ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲೂ ಕೂಡ ಮರ್ಡರ್ ನಡೆದಿದೆ. ಮಹಾಲಕ್ಷ್ಮಿ ಎಂಬಾಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿ 50ಕ್ಕೂ ಅಧಿಕ ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಇರಿಸಲಾಗಿತ್ತು. ಬೆಂಗಳೂರಿನಲ್ಲಿ ಮಹಿಳೆಯ ಬರ್ಬರ ಹತ್ಯೆಯ ತನಿಖೆ ಚುರುಕುಗೊಂಡಿದೆ. ಪೋಸ್ಟ್ ಮಾರ್ಟಮ್ ಮೂಲಕ ಸಾಕ್ಷ್ಯ ಸಂಗ್ರಹಕ್ಕೆ ಪ್ಲಾನ್. ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ್ದರಿಂದ ಈ ಪ್ರಕರಣವನ್ನ ಭೇದಿಸೋದು ತುಂಬಾನೇ ಸವಾಲಾಗಿ ಪರಿಣಮಿಸಿದೆ. ಆಂಟಿ ಮಾರ್ಟಮ್ ಸಾಕ್ಷ್ಯ ಪತ್ತೆ ಹಚ್ಚೋದೇ ಖಾಕಿಗೆ ದೊಡ್ಡ ಸವಾಲಾಗಿದೆ. ಅಂದ್ರೆ ಮರಣಕ್ಕೂ ಮೊದಲು ಆದ ಗಾಯಗಳನ್ನ ಪತ್ತೆ ಹಚ್ಚಬೇಕಿದೆ ಪೊಲೀಸರು. ಮೊದಲಿಗೆ ಮರಣಕ್ಕೂ ಮೊದಲು ಯಾವ ಆಯುಧದಿಂದ ಹಲ್ಲೆ ಮಾಡಲಾಗಿದೆ, ಕೊಲೆ ಮಾಡಲು ಬಳಸಿರುವಂತಹ ಆಯುಧ ಯಾವುದು, ಬಳಸಿರೋ ಆಯುಧ, ಸಾವಿಗೂ ಮುನ್ನ ಆಗಿರುವ ಗಾಯ, ಮೃತದೇಹದ ಎಲ್ಲಾ ಭಾಗವನ್ನ ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು. ಪೋಸ್ಟ್ ಮಾರ್ಟಮ್ಗೆ ಪೊಲೀಸರಿಂದ ಅನುಮತಿ ಸಿಗಬೇಕು. ಅನುಮತಿ ಸಿಕ್ಕ ಬಳಿಕವೇ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಕೊಲೆ ಮಾಡಲು ಯಾವ ಆಯುಧವನ್ನು ಬಳಸಲಾಗಿದೆ, ದೈಹಿಕವಾಗಿ ಹಲ್ಲೆ ಮಾಡಲಾಗಿತ್ತಾ, ದೈಹಿಕವಾಗಿ ಹಲ್ಲೆ ಮಾಡಿದ್ರಿಂದಲೂ ಕೂಡ ಆಕೆಯ ದೇಹದಲ್ಲಿ ಗಾಯಗಳಾಗಿದೆಯಾ, ಹಾಗೆಯೇ ಆಯುಧದಿಂದ ಹಲ್ಲೆಯನ್ನು ಮಾಡಿದರೆ ಯಾವ ಪರಿಣಾಮವಾಗಿ ಆ ಒಂದು ಆಯುಧ ಆಕೆಯನ್ನ ಘಾಸಿಗೊಳಿಸಿದೆ, ಇದ್ರ ಬಗ್ಗೆ ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಿದೆ. ಆದರೆ ದೇಹದ ತುಂಡುಗಳಿವೆಯಲ್ಲ, ಇದನ್ನ ಒಂದು ಮಾಡಬೇಕಿದೆ, ಪೋಸ್ಟ್ ಮಾರ್ಟಮ್ ಮಾಡಬೇಕು. ಮೊದಲಿಗೆ ಮೃತದೇಹದ ತುಂಡುಗಳನ್ನ ಜೋಡಿಸಬೇಕಿದೆ. ಮಿಸ್ಸಿಂಗ್ ಅಂಗಾಂಗಗಳು ಇದೆಯಾ ಅನ್ನೋದನ್ನ ನೋಡಬೇಕಿದೆ. ನಂತರ ಬದುಕಿದ್ದಾಗ ಆಗಿದ್ದಂತಹ ಗಾಯಗಳನ್ನ ಪತ್ತೆ ಹಚ್ಚಬೇಕಿದೆ. ಆಂಟಿಮಾರ್ಟಮ್ ಅಂದ್ರೆ ಮರಣಕ್ಕೂ ಮೊದಲು ಆದ ಗಾಯ ಗೊತ್ತಾಗಬೇಕು. ದೈಹಿಕವಾಗಿ ಹಲ್ಲೆ ಮಾಡಿ ಹತ್ಯೆಯೋ ಅಥವಾ ಆಯುಧವನ್ನ ಬಳಸಿ ಆಕೆಯನ್ನ ಹತ್ಯೆ ಮಾಡಲಾಗಿದೆಯೋ ಅನ್ನೋದ್ರ ಬಗ್ಗೆ ಮೊದಲು ಗೊತ್ತಾಗಬೇಕು. ಒಂದು ವೇಳೆ ಆಕೆಯ ದೇಹದ ಯಾವುದಾದ್ರೂ ಭಾಗ, ಅಂಗಾಂಗ ಮಿಸ್ ಆಗಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಪೋಸ್ಟ್ ಮಾರ್ಟಮ್ ಆಗಬೇಕಿದೆ. ಪೋಸ್ಟ್ ಮಾರ್ಟಮ್ಗೆ ಪೊಲೀಸರಿಂದ ಅನುಮತಿ ಸಿಗಬೇಕು. ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಪ್ರಕರಣವನ್ನ ಪೊಲೀಸರಿಗೂ ಕೂಡ ಭೇದಿಸೋದು ಕಷ್ಟವಾಗಿದೆ. ಹಾಗೆಯೇ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಕೂಡ ವೈದ್ಯರಿಗೆ ಸವಾಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ಬೋರಿಂಗ್ ಆಸ್ಪತ್ರೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಮಹಾಲಕ್ಷ್ಮಿ ಮರ್ಡರ್ ಇದೆಯಲ್ಲ, ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಜೊತೆಗೆ ಶ್ರದ್ಧಾ ವಾಕರ್ ಹತ್ಯೆಯನ್ನ ಮತ್ತೆ ನೆನಪು ಮಾಡ್ತಾ ಇದೆ. ಆ ರೀತಿಯಾಗಿ ಭೀಕರವಾಗಿ ಹತ್ಯೆ ಮಾಡಿ ಮಹಾಲಕ್ಷ್ಮಿಯ ದೇಹವನ್ನ ತುಂಡರಿಸಲಾಗಿದೆ. ಇದು ಪೊಲೀಸರಿಗೆ ಯಾವ ರೀತಿಯಾಗಿ ಸವಾಲನ್ನ ತಂದೊಡ್ಡಿದೆ ಪ್ರಕರಣವನ್ನ ಭೇದಿಸೋದಕ್ಕೆ, ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ಗೂ ಕೂಡ ಯಾವ ರೀತಿಯ ಸವಾಲಂತ? ಖಂಡಿತ ಮಧುಶ್ರೀ, ಯಾವುದೇ ರೀತಿಯಾದಂಥ ಒಂದು ಕೊಲೆ ನಡೆದಂಥ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ಅನ್ನುವಂಥದ್ದು ಬಹು ಮುಖ್ಯವಾದ ಪಾತ್ರ ವಹಿಸುತ್ತೆ. ಅದರಲ್ಲೂ ಕೂಡ ಈಗ ಈ ಪ್ರಕರಣ, ಮಹಾಲಕ್ಷ್ಮಿಯ ಕೊಲೆ ಪ್ರಕರಣ ಏನಿದೆ, ಈಗಾಗಲೇ ಒಂದು ಕಡೆ ಆರೋಪಿ ಯಾರು ಕೃತ್ಯ ಎಸಗಿದಾನೆ ಹಂತಕನ ಹುಡುಕಾಟ ಒಂದು ಕಡೆ ಮುಂದುವರೆದಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಒಂದಿಷ್ಟು ತಯಾರಿಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ನಿನ್ನೆಯೇ ಮೃತದೇಹವನ್ನು ಬೋರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಡಾಕ್ಟರ್ ದಿಲೀಪ್ ಅವರ ನೇತೃತ್ವದ ತಂಡ ಈ ಮರಣೋತ್ತರ ಪರೀಕ್ಷೆ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಾಗಿರುವಂಥದ್ದು. ಆದರೆ ಇನ್ನೂ ಪೊಲೀಸರು ಇನ್ಕ್ವೆಸ್ಟ್ ಲೆಟರ್ ಅನ್ನ ಕಳಿಸಬೇಕಾಗುತ್ತೆ. ಕಳಿಸಿದಂತಹ ಬಳಿಕವಾಗಿ ಈ ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆ ಕೂಡ ಆರಂಭವಾಗುವಂಥದ್ದು. ಸದ್ಯಕ್ಕೆ ಈಗ ಬಹುಮುಖ್ಯವಾಗಿ ಮಹಾಲಕ್ಷ್ಮಿಯ ಏನು ಕೊಲೆ ಮಾಡಿರುವಂತಹ ಹಂತಕ ನಾಪತ್ತೆ ಆಗಿರುವಂತಹ ನಿಟ್ಟಿನಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಾಲಕ್ಷ್ಮಿ ಯಾವ ರೀತಿಯಾಗಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು, ಅಂದರೆ ಯಾವ ಏಟಿನಿಂದ, ಅಂದರೆ ದೈಹಿಕವಾಗಿ ಏನು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಥವಾ ಯಾವುದಾದ್ರೂ ಬಲವಾದಂತಹ ಒಂದು ಆಯುಧವನ್ನು ಬಳಸಿ ಹಲ್ಲೆ ಮಾಡಿ ಕೊಲೆಗೈದು ಅದಾದ ಬಳಿಕವಾಗಿ ದೇಹವನ್ನು ತುಂಡು ತುಂಡು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮರಣೋತ್ತರ ಪರೀಕ್ಷೆ ಏನಿದೆ ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಈಗಾಗಲೇ ಏನು ದೇಹವನ್ನು ಸಂಪೂರ್ಣವಾಗಿ ತುಂಡು ತುಂಡು ಮಾಡಿ ಫ್ರಿಡ್ಜಲ್ಲಿ ಇಡಲಾಗಿತ್ತು, ಆ ಮಾದರಿಯನ್ನು ಈಗ ಕಂಪ್ಲೀಟ್ ಆಗಿ ತೆಗೆದುಕೊಂಡು ಬಂದಿರುವಂತಹ ಪೊಲೀಸರು ಏನು ಬೋರಿಂಗ್ ಆಸ್ಪತ್ರೆಯ ಏನೊಂದು ಶವಾಗಾರದಲ್ಲಿ ಇಡಲಾಗಿರುವಂಥದ್ದು. ಇಲ್ಲಿ ಈಗ ಮೃತದೇಹಗಳನ್ನು ನಂಬರ್ ಆಗಿ ಒಂದೊಂದು ಪಾರ್ಟ್ಗಳನ್ನು ಇಟ್ಟು ಅದನ್ನು ಒಂದು ರೇಡಿಯಾಲಜಿ ಮುಖಾಂತರವಾಗಿ ಸ್ಕ್ಯಾನನ್ನು ಮಾಡ್ಕೊಳ್ತಾರೆ.
ಅದಾದ ಬಳಿಕವಾಗಿ ಒಂದು ರೀತಿಯಲ್ಲಿ ಪಜಲ್ ಟೈಪಲ್ಲಿ ಅಂದರೆ ಆ ಬಾಡಿಯನ್ನು ಒಬ್ಬ ಫಿಸಿಕಲ್ ಹ್ಯೂಮನ್ ಬಾಡಿ ಯಾವ ರೀತಿ ಬರುತ್ತೆ ಆ ರೀತಿಯಾಗಿ ಆ ಪಾರ್ಟ್ಗಳನ್ನು ಹಿಡಿಲಿಕ್ಕೆ ಕೂಡ ಮುಂದಾಗ್ತಾರೆ. ಜೊತೆಗೆ ಸಂಪೂರ್ಣವಾಗಿ ಸಿಕ್ಕಂತಹ ಬಾಡಿಗಳ ಏನೊಂದು ಪೀಸಸ್ ಏನಿದೆ ಅದರ DNA ಕೂಡ ಪಡೆದುಕೊಳ್ಳಾಗುತ್ತೆ. ಜೊತೆಗೆ ಸಿಕ್ಕಿರುವಂಥ ಎಲ್ಲ ಏನು ಭಾಗಗಳೇನಿದೆ ಅದರಿಂದ ಸಂಪೂರ್ಣವಾಗಿ ಹ್ಯೂಮನ್ ಬಾಡಿಯನ್ನಾಗಿ ಒಂದು ಪ್ರಿಪೇರನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾವುದಾದ್ರು ಬಾಡಿ ಪಾರ್ಟ್ ಮಿಸ್ಸಿಂಗ್ ಆಗಿದೆಯಾ ಅನ್ನುವಂಥದ್ದನ್ನು ಕೂಡ ಒಂದು ಪರಿಶೀಲನೆ ಮಾಡ್ತಾರೆ. ಇನ್ನು ಇದಾದ ಬಳಿಕವಾಗಿ ಆ ಬಾಡಿಯ ಮೇಲೆ ಯಾವುದಾದ್ರೂ ಗಾಯಗಳಾಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರಿಶೀಲನೆಯನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಪ್ರಮುಖವಾಗಿ ಈಗಾಗಲೇ ಹೇಳಿದಾಗೆ ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಹತ್ಯೆ ಮಾಡಲಾಗಿದೆ, ಎಲ್ಲೋ ಒಂದು ಕಡೆ ದೈಹಿಕವಾಗಿ ಹಲ್ಲೆ ಮಾಡಿ ಅಂದರೆ ಫಿಂಗರ್ ಪ್ರಿಂಟ್ಗಳು ಏನಾದರೂ ಸಿಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪರಿಶೀಲನೆ ಮಾಡುವಂಥದ್ದು, ಅಥವಾ ಬೇರೆ ಯಾವುದಾದ್ರೂ ಒಂದು ಬಲವಾದ ಒಂದು ಹೊಡೆತದಿಂದ ಆಯುಧವನ್ನು ಬಳಸಿ ಹೊಡೆತದಿಂದ ಕೊಲೆ ಮಾಡಲಾಗಿದೆಯಾ ಅಂದರೆ ಮರಣ ಹೊಂದಲಾಗಿದೆಯಾ ಅನ್ನುವಂಥ ನಿಟ್ಟಲ್ಲಿ ಒಂದಿಷ್ಟು ಪರಿಶೀಲನೆಯನ್ನು ಮಾಡುವಂಥದ್ದು. ಇದು ಒಂದು ಸುದೀರ್ಘವಾದಂಥ ಒಂದು ಪ್ರೊಸೀಜರ್ ಕೂಡ ಆಗಿರುವಂಥದ್ದು. ಸದ್ಯಕ್ಕೆ ಇನ್ನು ಇನ್ಕ್ವೆಸ್ಟ್ ಏನು ವಯಾಲಿಕಾವಲ್ ಪೊಲೀಸರಿಂದ ಬರಬೇಕಾಗಿರುವಂಥದ್ದು. ಅದಾದ ಬಂದ ಬಳಿಕವಾಗಿ ವೈದ್ಯರು ಕೂಡ ಈಗಾಗಲೇ ದಿಲೀಪ್ ಅವರ ನೇತೃತ್ವದ ತಂಡ ಏನು ಮಾಡಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಅಧಿಕಾರಿಗಳು ಸಂಪೂರ್ಣವಾಗಿ ಬಾಡಿಯನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಸದ್ಯಕ್ಕೆ ಬಾಡಿಯನ್ನು ಇನ್ನು ಬೋರಿಂಗ್ ಆಸ್ಪತ್ರೆ ಏನು ಮಾರ್ಚರಿ ಏನಿದೆ ಅದರಲ್ಲಿ ಇದರಲ್ಲಿ ಇಡಲಾಗಿರುವಂಥದ್ದು. ಸಂಪೂರ್ಣವಾಗಿ ಅದನ್ನು ತೆರೆದು ನಂತರದಲ್ಲಿ ಅದನ್ನು ಪರಿಶೀಲನೆಯನ್ನು ಮಾಡುವಂಥದ್ದು, ನಂತರದಲ್ಲಿ ಒಂದು ಪ್ರೊಸೀಜರನ್ನು ಮಾಡುವಂಥದ್ದು. ನಿಜಕ್ಕೂ ಆ ಹತ್ಯೆಗೆ ಯಾವ ರೀತಿಯಾದಂಥ ಒಂದು ವಸ್ತುವನ್ನು ಬಳಸಲಾಗಿದೆ ಅಥವಾ ಎಲ್ಲೋ ಒಂದು ಕಡೆ ಹಂತಕನ ಯಾವುದಾದ್ರೂ ಕ್ಲೂಗಳು ಸಿಗ್ಬೋದಾ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಪರಿಶೀಲನೆಯ ಒಂದು ಪ್ರಕ್ರಿಯೆ ಕೂಡ ನಡೆಯುವಂಥದ್ದು. ಇದು ಹಾಗೆ ಸಂಪರ್ಕದಲ್ಲಿದೆ ಜಗದೀಶ್. ಮಹಾಲಕ್ಷ್ಮಿ ಹಂತಕನಿಗಾಗಿ ಪೊಲೀಸರಿಂದ ತೀವ್ರ ಹುಡುಕಾಟ. ಪಿಕಪ್ ಡ್ರಾಪ್ ಮಾಡ್ತಿದ್ದವನ ಬಗ್ಗೆ ಪೊಲೀಸರಿಂದ ಹುಡುಕಾಟ ನಡೀತಿದೆ. ಸಲುಗೆಯಿಂದ ಇದ್ದ ಸಲೂನ್ ಶಾಪ್ ವ್ಯಕ್ತಿಗೂ ಕೂಡ ಹುಡುಕಾಟ ನಡೀತಾ ಇದೆ. ಮಹಾಲಕ್ಷ್ಮಿ ಮನೆ ಸುತ್ತಮುತ್ತಲಿನ ಸಿಸಿಟಿವಿ DVR ಅನ್ನು ವಶಕ್ಕೆ ಪಡೆಯಲಾಗಿದೆ. ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡುತ್ತಿರುವಂತಹ ಪೊಲೀಸರ ತಂಡ ಈಗಾಗಲೇ 8 ಪೊಲೀಸರ ತಂಡವನ್ನ ಕೂಡ ರಚನೆ ಮಾಡಿಕೊಳ್ಳಲಾಗಿದೆ ಪ್ರಕರಣವನ್ನ ಭೇದಿಸೋದಕ್ಕೆ. ದೆಹಲಿಯಲ್ಲಿ ಶ್ರದ್ಧಾ ಹತ್ಯೆ ಮಾದರಿಯಲ್ಲೇ ನಡೆದಿರುವಂತಹ ಕೊಲೆ ಪ್ರಕರಣ ಇದು. ಕೊಲೆಗೈದು ಶವವನ್ನು 50ಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ ಹಂತಕ. ಮೃತದೇಹ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಖತರ್ನಾಕ ಹಂತಕ. ವಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರಿರಬಹುದು ಹಂತಕ ಅನ್ನೋದರ ಹುಡುಕಾಟ ಪೊಲೀಸರಿಂದ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈಕೆ ವಾಸವಿದ್ದಂತಹ ಮನೆಯ ಸುತ್ತಮುತ್ತಲೇ ಯಾವುದಾದ್ರೂ CCTV ಕ್ಯಾಮೆರಾದಲ್ಲಿ ಆತನ ದೃಶ್ಯಗಳು ಸೆರೆ ಆಗಿರಬಹುದಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ನಡೀತಿದೆ.